ನಾನ್ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ. ಬರ್ತೀನಿ ನಾಕಂಡ್ ಚಾಕು ತಗೊಂಬಂದು ಚುಚ್ಬಿಡ್ತೀನಿ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಕೆಲಸ ಏನಂದ್ರೆ ಸರ್, ನಾವು ಬಂದ್ಬಿಟ್ಟು ಸುಮ್ಗೆ ಮೆಸೇಜ್ ಮಾಡ್ತೀವಿ, ನಿಮ್ಗೆ ಆಫರ್ ಬಂದಿದೆ, ನಿಮ್ಗೆ ಅದ್ ಬಂದಿದೆ ಇದು ಬಂದಿದೆ ಅಂತ ಸುಮ್ಗೆ ಮೆಸೇಜ್ ಮಾಡೋದು. ಜನ ಏನ್ ಮಾಡ್ತಾರೆ, ಅದು ನಿಜ ಅಂತ ತಿಳ್ಕೊಂಡು ಆಫರ್ ಸಿಗುತ್ತಲ್ಲ ಅನ್ಬಿಟ್ಟು ಫೋನ್ ಮಾಡ್ತಾರೆ ನಮ್ಗೆ. ನಮ್ ಕೆಲ್ಸ ಏನಂದ್ರೆ, ಮೊನ್ನೆ ಒಂದು ನಮ್ ಮುಂಬೈ ಸೇಟ್ ಒಬ್ರು ಇದಾರೆ, ಅವ್ರ ಸೇಟ್ ಮದ್ವೆ ಇತ್ತು. ಆ ಮದ್ವೆಗೆ ಏನ್ ಮಾಡ್ಬಿಟ್ಟಾರೆ, ಒಂದು ಮದ್ವೆ ಹುಡುಗನ್ಗೆ ಮದ್ವೆ ಗಂಡಿಗೆ ಕುದುರೆ ಮೇಲೆ ಸವಾರಿ ಮಾಡಿಸ್ತಾರಲ್ಲ, ಗೊತ್ತಾಯ್ತು. ಆ ಕುದುರೆದು ಒಂದು ಇದು ನಾವು ಒಪ್ಕೊಂಡಿದ್ವಿ, ನಾವು ಕುದುರೆ ಕರ್ಕೊಂಡ್ ಬರ್ತೀವಿ, ನಿಮ್ ಗಂಡಿಗೆ ಅದ್ರ ಮೇಲೆ ಹತ್ಸಿ ಕಲ್ಸಿ ಅಂತ ಎಲ್ಲ ಮೆರವಣಿಗೆ ಮಾಡಿ ಅಂತ. ಆ ಕುದುರೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಮೆಂಟ್ಲು ಹಿಡಿದ್ಬಿಟ್ಟಿತ್ತು ಆ ಕುದುರೆಗೆ, ಅದು ನಮ್ಗೆ ಗೊತ್ತಿರ್ಲಿಲ್ಲ. ಅವನ ಯಾರೋ ಏನ್ ಮಾಡ್ಬಿಟ್ಟ, ಅವನೇ ಹಿಂದ್ಗಡೆ ಪಟಾಕಿ ಹಚ್ಬಿಟ್ಟ ಅವನೇ. ಅದಕ್ಕೆ ಕೋಪ ಬಂದ್ ಏನ್ ಮಾಡ್ಬಿಟ್ಟಿದೆ, ಇನ್ನೇನ್ ಮದ್ವೆ ಗಂಡು ಕುದುರೆ ಮೇಲೆ ಹತ್ಬೇಕು, ಓದ್ಬಿಟ್ಟೈತಿ ಹಿಂದೆಯಿಂದ ಚಾಟ್ಸ್ ಒದ್ಬಿಟ್ಟೈತೆ ಜೋರಾಗಿ. ಒದ್ಬಿಟ್ಟೈತೆ ಏನಾಗ್ಬಿಟ್ಟಿದೆ ಅವನಿಗೆ. ಆ ಸೆಂಟರ್ ಪಾಯಿಂಟ್ ಎಲ್ಲ ಗೊತ್ತಲ್ಲ ನಿಮ್ಗೆ, ಎಲ್ಲ ಪೀಸ್ ಆಗ್ಬಿಟ್ಟೈತೆ. ಈಗ ಮದ್ವೆ ಅವರು ಗಂಡ ಅಪ್ಪ ಅಮ್ಮ ಎಲ್ಲ ಇದಾರಲ್ಲ, ನೀವ್ ಕರ್ಕೊಂಡ್ ಬಂದಿದ್ದು ಕುದುರೆನೆ ಒದ್ಬಿಟ್ಟಿರೋದು, ನೀವೇ ಅದಕ್ಕೆ ಜವಾಬ್ದಾರಿ. ನನ್ ಮಗನ್ಗೆ ಅದೇನ್ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ ಬಿಡಲ್ಲ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಎಲ್ಲ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ಫಾರ್ಮ್ ಹೌಸ್ ಅಂತ ಇದೆ ಇಲ್ಲಿ ನಮ್ದು. ಆ ಫಾರ್ಮ್ ಹೌಸ್ ಅಲ್ಲಿ ಡಾಕ್ಟರ್ಸ್ ಮತ್ತೆ ಅವನು ಕುದುರೆ ಒದಿಸ್ಕೊಂಡಿದ್ನಲ್ಲ, ಅವನು ಎಲ್ಲ ರೆಡಿ ಆಗಿದ್ದಾರೆ. ಸೊ ಈಗ ನಮ್ಗೆ ವಿಷಯ ಏನಂದ್ರೆ, ಸೆಂಟರ್ ಪಾಯಿಂಟ್ ಸ್ವಲ್ಪ ಬೇರೆಯವ್ರದ್ದು ಎತ್ತಿ ಹಾಕೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ಬನ್ನಿ ಸರ್, ಏನಾಗಲ್ಲ, ಆಗುತ್ತೆ ಬನ್ನಿ. ಚೇಂಜ್ ಮಾಡ್ಬೋದು. ತುಂಬಾ ಕಷ್ಟ. ಇಲ್ಲ ಅವರು ಎಲ್ಲ ಫಾರಿನ್ ಇಂದ ಬಂದಿದ್ದಾರೆ ಡಾಕ್ಟರ್ಸ್. ಏನಾಗಿದೆ ಇದು ಸೀಕ್ರೆಟ್ ಆಗಿ ಮಾಡ್ತಾರದು ಆಪರೇಷನ್ಸ್ ಎಲ್ಲ. ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, 28 ವರ್ಷ ಆಟ. ನೀವೇನ್ ತಲೆ ಕಟ್ಸ್ಕೊಬಿಡಿ, ನೀವು ನಮ್ ಜೊತೆ ಸುಮ್ನೆ ಇರಿ. ಅವರೆಲ್ಲ ನಿಮ್ಗೆ ಏನೇನ್ ಕೊಡ್ಬೇಕು ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಕ್ಲೀನ್ ಆಗೆಲ್ಲ ಇದ್ ಮಾಡ್ಬಿಟ್ಟು ನಿಮ್ದು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವ್ ಆರಾಮಾಗಿ ಆಮೇಲೆ ಮನೆಗ್ ಬಂದ್ಬಿಡಿ ಅಷ್ಟೇ. ಯಾರಿಗೂ ಹೇಳಕ್ ಹೋಗ್ಬೇಡಿ ವಿಷಯನ, ಯಾಕಂದ್ರೆ ಇದು ನಾವು ಸ್ವಲ್ಪ ಸೀಕ್ರೆಟ್ ಆಗಿ ಮಾಡ್ತಾ ಇದೀವಿ. ನಿಮ್ಗೆ ಆಮೇಲೆ ಬೇಕಾದ್ರೆ ಒಂದು 20,000 ದುಡ್ಡು ಇಸ್ಕೊಡ್ತೀನಿ, ಆಮೇಲೆ ಮನೆಗೆ ಬಂದ್ಬಿಡಿ. ಇಷ್ಟೇನಾ ಆಫರ್ ನಿಮ್ದು? ಇಲ್ಲ ಎಷ್ಟು ಜಾಸ್ತಿ ಬೇಕಾ ನಿಮ್ಗೆ? ಬೇಡಿ ಅಲ್ಲ, ಇದನ್ನ ಫೋನ್ ಮಾಡ್ತಿದ್ರ ಮನೆಗೆಲ್ಲ ಮಗಳಿಗೆ? ಹೌದೌದು. ಬನ್ನಿ ಸರ್ ತಲೆ ಕೆಡಿಸ್ಕೊಬೇಡಿ, ಬನ್ನಿ, ಏನಾಗಲ್ಲ. ಆಪರೇಷನ್ ನಿಮ್ಗೆಲ್ಲ ಸಕ್ಸಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣ ಏನಾದ್ರು ಹೋಯ್ತಂದ್ರೆ ಸ್ವಲ್ಪ ಪೊಲೀಸರೆಲ್ಲ ಮಾಮಾಡಿ ಸುಮ್ಮನೆ ಇರಿ. ಮಾಡಬೇಡ ಸರ್, ನಂಗೆ ಮಾಡೋದಿರ್ರಿ ಅಂತ ಹೇಳ್ತಾ ಇದೀನಿ. ಅಲ್ಲಲ್ಲ, ಇದನ್ನು ಮಾಡ್ಬೇಕಂದ್ರೆ ಇದನ್ನ ಅಲ್ಲೇ ಹೇಳ್ಬೋದಾಗಿತ್ತು ನನಗೆ. ಹೇಳಿದ್ರೆ ನೀವು ಕಾರ್ ಹತ್ತಲ್ವಲ್ಲ ನಿಮ್ಗೆ ಹೇಳಿ. ಇದು ಆಫರ್, ನೀವು ಆ ಡಾಕ್ಟರ್ನ ಹೋಗಿ ಯಾರನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿ ಈ ತರ ಆಗಿದೆ ಅಂತ ಇದು ಮಾಡ್ಬೋದು. ಹಾಸ್ಪಿಟಲ್ ಹೋದ್ರೆ ಕೇಸ್ ಎಲ್ಲ ಮಾಡ್ಬಾರ್ದು. ನೀವು ಕುಡಿಯಲಿ ಒಂದ್ ನಿಮಿಷ ನಾನು ಇಲ್ಲಿ ಕುಡಿ ಹೇಳಿಲ್ಲ, ಅಧ್ಯಕ್ಷ ಆಟೋ ಡ್ರೈವರ್, ನಾನು ತಪ್ಪು ಮಾಡಬಾರ್ದು. ಯಾವತ್ತು ಒಳ್ಳೆ ರಿಕ್ವೆಸ್ಟ್ ಕೊಡ್ತೀನಿ, ಇವ್ರಿಗೆ ಏನ್ ಅಧ್ಯಕ್ಷ ಆಗ್ಬಿಟ್ರೆ ಏನ್ ಇದಾಗ್ಬಿಟ್ರೆ ಎದುರ್ಕೊಂತೀವಿ ಅನ್ಕೊಂಡಿದ್ರ ನಾವು? ನಮ್ಗೆ ಎಲ್ಲೆಲ್ಲಿಂದಾನೋ ಲಿಂಕ್ ಇದೆ ನಮ್ಗೆ. ನೀವ್ ಅದೆಲ್ಲ ನಮ್ಗೆ ಹೇಳ್ಬೇಡಿ. ಅಧ್ಯಕ್ಷ ಆಗ್ಲಿ ಗಿಧ್ಯಕ್ಷ ಆಗ್ಲಿ ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಅದೇನೋ ಬೇಕು, ಕುದುರೆ ಒದ್ಬಿಟ್ಟೈತೆ ಮದ್ವೆ ಗಂಡಿಗೆ, ಅದಕ್ಕೂ ನನ್ಗೂ ಏನ್ರಿ ಆಫರು? ನಮ್ಗೊಂದ್ ಮನುಷ್ಯ ಬೇಕ್ರಿ ಅಷ್ಟೇ. ಒಳ್ಳೆ ರೀತಿ ಮಾತಾಡಿ, ಅದೆಲ್ಲ ಬಿಡಿ. ನೋಡಿ ಯಜಮಾನ್ರೆ, ಹಂಗೆಲ್ಲ ಇದ್ ಮಾಡ್ಬೇಡಿ. ರೆಡಿ ಹೇಳ್ತಾ ಇದ್ದೀನಿ ಯಜಮಾನ್ರೆ, ಸೀಟ್ ಬೆಲ್ಟ್ ಎಲ್ಲ ತೆಗಿಬೇಡಿ. ನಾನು ಎಲ್ಲದಕ್ಕೂ ರೆಡಿ. ರೆಡಿ ಅಂದ್ರೆ ಬನ್ನಿ, ಮತ್ತೆ ಯಾಕೆ
ರೆಡಿ ಅಂದ್ರೆ ರೆಡಿ. ರೆಡಿ ಮತ್ತೆ ಬನ್ನಿ. ಇನ್ಯಾಕೆ ನಾನ್ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ. ಗ್ಲಾಸ್ ಎಲ್ಲ ಹೊಡಿಬಾರ್ದು, ರೆಡಿ ತಾನೆ ನೀವು ಬನ್ನಿ. ಏನ್ ಗುರು ಕೃಷ್ಣ? हे प्रभु हे हरि राम कृष्ण जगन्नाथ प्रेमानंद, ये क्या हुआ? ಕೃಷ್ಣ ಎಲ್ಲ ಹಾಲು ಇರ್ತಾರ ಬನ್ನಿ. ಹಂಗೆಲ್ಲ ಮೋಸ ಮಾಡ್ಬಾರ್ದು ಯಾವತ್ತೂ ಅಷ್ಟೇ. ಮಾಡ್ಬಾರ್ದಣ್ಣ. ನೋಡು ನೋಡು ತಪ್ಪು ನೀನ್ ಮಾಡ್ತಾ ಇರೋದು. ನನಗೆ ಮಗನ್ ತರ ಇದೆ ನೀನು. ಏನ್ ತಪ್ಪಣ? ತಪ್ಪು ನೀನು ಮಾಡ್ತಾ ಇರೋದು ತಪ್ಪು. ಏನ್ ತಪ್ಪು? ತಪ್ಪು ನೀನು ಮಾಡ್ತಾ ಇರೋದು ತಪ್ಪು. ಏನ್ ತಪ್ಪು? ಅದಕ್ಕೂ ಹೊಣೆ ಇಲ್ಲ. ನೋಡ ಮಗ ತರ ಹೇಳ್ತಾ ಇದ್ದೀನಿ. ನನಗೆ ಮಕ್ಕಳವ್ರೆ. ಮಗ ತರ ಹೇಳ್ತಾ ಇದ್ದೀನಿ. ನನ್ ಮಗ ತರ ಇದೆ ನೀನು. ಮಗನ್ ತರ ಇದೀಯಾ? ನಿಮ್ಗೆ ಮಕ್ಕಳೆಲ್ಲ ಆಗೋಗಿದ್ದಾರೆ, ನಿಮ್ಗೆಲ್ಲ ಮುಗ್ದೋಗಿದೆ. ಅದೆಲ್ಲ ನಾವು ನೋಡ್ಕೊಂತೀವಿ ಬನ್ನಿ. ನೀವ್ ಯಾಕೆ ತಲೆ ಕಟ್ಕೊಂತೀರಾ? ನೋಡಿ ಅಣ್ಣ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನಾನ್ ರೆಡಿ, ಸಾಯಕ್ ರೆಡಿ ಇದ್ದೀನಿ. ಮತ್ತೆ ಇನ್ನೇನ್ ಬನ್ನಿ. ನನ್ಗೆ ಡೋರ್ ತೆಗೆದ್ರೆ ಸರಿ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ. ಗ್ಲಾಸ್ ಎಲ್ಲ ಹೊಡಿಬೇಡಿ ಹಂಗೆಲ್ಲ. ನಾನು ಅಷ್ಟೇ ಇವಾಗ. ನಾನು ಸರಿಯಲ್ಲ. ಯಾಕೆ ಹಂಗೆ? ಏನಕ್ಕೆ ಅಷ್ಟು ಜೋರ ಕಿರಿಸ್ತಾ ಇದ್ದೀರಾ? ತೆಗಿಬೇಕು. ನನ್ ಹುಚ್ಚ ಹುಚ್ಚ ಆಯ್ತು ತೆಗಿತೀನಿ. ಆಯ್ತು ತೆಗಿತೀನಿ. ಆಯ್ತು ಇಲ್ಲ ಕರ್ಕೊಂಡು ಸರಿ ಇವಾಗ. ತೆಗಿತೀನಿ. ಸರಿ ಸರಿ ಬೇಡ. ಕಾರ್ ತಿರುಗಿಸ್ತೀನಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಕಾರ್ ತಿರುಗಿಸ್ತೀನಿ. ಕರ್ಕೊಂಡೋಗಲ್ಲ, ಕಾರ್ ತಿರುಗಿಸ್ತೀನಿ. ಕರ್ಕೊಂಡೋಗಲ್ಲ, ಕಾರ್ ತಿರುಗಿಸ್ತೀನಿ. ಆಯ್ತು, ಕರ್ಕೊಂಡೋಗಲ್ಲ, ಕಾರ್ ತಿರುಗಿಸ್ತೀನಿ. ನೋಡಿಗ ಬಾಸುಂಡೆಗಳು. ಏನೋ ಚಾ ಏನೋ ಚೂರಿ ಏನಿಲ್ಲ. ಆಯ್ತು. ಹೆಲ್ಪ್ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದ್ರೆ ಹಿಂಗ ನೀನೇ ಫಸ್ಟ್ ಹೊಡಿತೀನಿ. ಅಲ್ಲ ನೀನ್ ಏನ್ ತೋರ್ಸವಣ್ಣ ಅಂತ ಅದಕ್ಕೆ ತೋರ್ಸಿನ್ ಬನ್ನಿ. ಫಸ್ಟ್ ಇದು ಗ್ಲಾಸ್ ತೆಗ್ರೆ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ. ಬೇಡ ಗ್ಲಾಸ್ ಹೊಡಿಬೇಡಿ. ನಮ್ಮ ಅಮ್ಮ ನಾನು ಸರಿ ಇಲ್ಲ, ಆಟೋ ಡ್ರೈವರ್ ಹೇಳಿದ್ದೀನಿ. ನಾನ್ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ. ನೋಡೋಣ, ನಾನು ಒಂದ್ ಕಾಲದಲ್ಲಿ ಆಟೋ ಡ್ರೈವರೇ. ಇವಾಗ ಕಾರ್ ತಗೊಂಡಿರೋದು. ಆಯ್ತಿರಿ. ಮಾತಾಡ್ತಾ ಇದೀವಿ, ಹೊಡಿಯಕ್ ಬರ್ತಿರಲ್ಲ. ಏನೋ ಕೊರಿಯರ್ ಅಂತ ಈ ತರ ಹೇಳ್ತೀರಾ? ಹಂಗೆ ಹೇಳೋದ್ ಮತ್ತೆ. ನೀವೆಲ್ಲ ನಿಜ ಹೇಳಿದ್ರೆ ಕಾರ್ ಎತ್ತಲ್ವಲ್ಲ, ಏನ್ ಮಾಡೋದ್ ಮತ್ತೆ? ಇದು ಫಸ್ಟ್ ನನಗೆ ಸಿಗರೇಟ್ ತಿನ್ಬೇಕು, ನಿಲ್ಸು ಟೀ ಕುಡಿಬೇಕು. ಸಿಗರೇಟ್ ಸೇರ್ಬೇಕು, ಟೀ ಕುಡಿಬೇಕು. ನಾನು ಒಳ್ಳೆ ರೀತಿ ಕುತ್ಕೋತೀನಿ. ನನಗೆ ಹಂಗೆ ಪಲ್ಸ್ಬೇಕು. ಹೌದಾ? ಬರ್ತೀರಾ ಮತ್ತೆ? ಬರ್ತೀನಿ. ನಾಕಂದ್ ಚಾಕು ತಗೊಂಬಂದು ಚುಚ್ಬಿಡ್ತೀನಿ. ಅಲ್ಲ ನೀವು ಚುಚ್ಬೇಡಿ, ಡಾಕ್ಟರ್ ಚುಚ್ತಾರೆ. ನಾನ್ ಚುಚ್ಬಿಡ್ತೀನಿ. ಫಸ್ಟ್ ನಿನಗೆ ಚುಚ್ಚೋದು. ಅಲ್ಲ MBBS ಚುಚ್ಬೇಕಣ್ಣ. ಸಿಗರೇಟ್ ಸೇರ್ಬೇಕು. ಇಲ್ಲಿ ಅದ್ ನಿಮ್ ಅಡ್ಡನಾ? ನಿಲ್ಸ ಇಲ್ಲಿ. ಹೋಗಿ ಸರಿ, ನೀವ್ ಬೇಡ, ನಿಮ್ ಫ್ರೆಂಡ್ ಯಾರು ಬರ್ತಾರಾ? ಯಾರು ಬೇಡ, ನಾನು ಒಬ್ಬನೇ ಬರ್ತೀನಿ. ನನಗೆ ಗುಂಡಿಗೆ ಇಲ್ವಾ? ಹೋಗೋಣ. ನಿಲ್ಸಲಿ. ಬೇಡ, ಹೋಗೋಣ. ಸಿಗರೇಟ್ ಸೇರ್ಬೇಕು. ನಿಲ್ಸಲಿ. ಗುಂಡಿ ಐತಲ್ಲ, ಬನ್ನಿ. ನಿಲ್ಸು ಹೇಳ್ತಾ ಇದೀನಿ. ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಾಗಂಗ್ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಡ್ತೀನಿ, ಚೂರ್ ಆಗ್ಬಿಡ್ತದ. ಗ್ಲಾಸ್ ಯಾರು ಎಲ್ಲದಕ್ಕೂ ರೆಡಿ ಆಗಿಲ್ಲ. ಹೊಡೆದೇ ಬಿಡ್ತೀನಿ. ಆಮೇಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಂಥವ್ ನೋಡಿ ಸಾಕಾಗೈತೆ ಕಂಡಿಡ್ಲಿ. ಯಾಕಷ್ಟು BP ಟೆನ್ಷನ್? ಚಾಕ್ ಇಕ್ಕಮ್ಮನ ಚುಚ್ಬಿಡ್ತಿದ್ದ ನಮ್ಮನ್ನ ಮೊದ್ಲೇ ಮೈಟ್ಲ ನನ್ನ ಮಗ. ಆಲ್ರೆಡಿ ಚುಚ್ಚಿಸ್ಕೊಂಡು ಆಪರೇಷನ್ ಮತ್ತೆ ಚುಚ್ಚಿಸ್ತೀರಾ ನೀವು? ಯಾಕಣ ಅಷ್ಟೊಂದು ಟೆನ್ಷನ್ ಐತೀರಾ? ಯಾಕೆ ಬೂಸ್ ಹಾಕೊಡ್ತೀನಿ ಕಣ. ನಮ್ಮನ್ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ. ಆಯ್ತು. ನೀವು ಸ್ಟ್ರಾಂಗ್ ಇದ್ರೆ ಸುಮ್ಮನೆ. ಆಯ್ತಿರಿ. ಈಗ ನನಗೆ ಸಿಗರೇಟ್ ಸೇರ್ಬೇಕು. ತೆಗಿ ಸಿಗರೇಟಾ? ಸರಿ ಆಯ್ತಾ, ಒಂದ್ ಪ್ಯಾಕ್ ಸಿಗರೇಟ್ ಆಯ್ತಿರಿ. ಇಲ್ಲಿ ನೋಡಿ ನಿಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ.
ಒಂದು ನಿಮಿಷ ನಾನು ಹೇಳೋದು ಕೇಳಿ, ಎಲ್ಲೂ ಕರ್ಕೊಂಡಾಗಲ್ಲ. ಸಿಗರೇಟು ಟೀ ಎಲ್ಲ ಕುಡಿದ್ಬಿಟ್ಟು ಆರಾಮಾಗಿ ಅಲ್ಲಿಗೆ ಹೋಗೋಣ ಬನ್ನಿ. ನನ್ ಕೈಲಿ ಸಾವಾಯ್ತಾ ನಮ್ಮನ್ ಜೈಲ್ಗೆ ಹೋದ್ರು ಸರಿನೇ ಕಣ ಇವತ್ತು ಹೇಳ್ತೀನಿ. ಇದ್ದ ನಾನು ಜೈಲಿಗೆ ಬೇಡ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೋಗೋಣ. ಆಮೇಲೆ ಹಾಸ್ಪಿಟ್ಲು ಯಾವ ನನ್ನ ಕರ್ಸಿ ಇಲ್ಲೇನೆ ಅಲ್ಲಿ ಇರ್ತಾನೆ ಕಷ್ಟೇ. ಬಿಡಿ ಸಾಕು. ನಿಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ, ನಿಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ, ಎಲ್ಲೂ ಕರ್ಕೊಂಡೋಗಲ್ಲ. ಏನ್ ಅನುಮಾನ ಪಡ್ತಾ ಇದ್ರಲ್ಲ ನೀವು? ಮಗ ಬರ ಇಲ್ಲಿ. ಆಯ್ತು ರೀ ಮಗ ಬರ ಇಲ್ಲಿ. ಇರಿ ಆಗೋಯ್ತೀರಿ. ಇಲ್ಲಿ ನೋಡಿ ಇರಿ ಕೊಡ್ತೀನಿ ಮೇಲೆ ಮುರ್ದಾಕ್ಬೇಡ, ಆಮೇಲೆ ಹೋಗಕ್ಕಾಗಲ್ಲ ಮುಂದಕ್ಕೆ. ಇದು ಅಷ್ಟೇ ನನ್ಗೆ ಲಾಕ್ ಆಗೋದ್ರೆ ಮುಗ್ದೋಯ್ತು ನೀನು. ಹೌದಾ? ಸರಿ ಇರಿ ಇಲ್ಲಿ ನೋಡಿ. ಏನ್ ತಲೆ ಕಟ್ಸ್ಕೋಬೇಡಿ, ನಿಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ. ನಾವ್ ಇಷ್ಟೊತ್ತು ಮಾಡಿದ್ರೆ ತಮಾಷೆ. ಇಲ್ಲಿ ಕ್ಯಾಮ್ರಾ ಇದೆ. ಸೈಕಾದೆ ನೀನು ತುಂಬಾ ಲೈಕ್ ನಾನು ಲಾಕಾದೆ. ನಮ್ದು ತರ್ಲೆಕಾರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದ್ರಲ್ಲಿ ನಾವೆಲ್ಲ ಪ್ರಾಂಕ್ ಮಾಡ್ತಾ ಇರ್ತೀವಿ. ಸೊ ಅದೇ ತರನೇ ನಿಮ್ಗೂ ಪ್ರಾಂಕ್ ಮಾಡಿದ್ದು. ಏನ್ ದಯವಿಟ್ಟು ಅವ್ರಿಗೆ ಮಾತಾಡಿದ ಚಮಚೆ ಇದು ನನಗೆ ಗೊತ್ತಿಲ್ಲ. ಅಂದ್ರೆ ಇನ್ಮೇಲೆ ಕಾರ್ಗಳೆಲ್ಲ ಎತ್ಬೇಕಾದ್ರೆ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಹುಷಾರಾಗಿ ಎತ್ಬೇಕು. ಓಲಾ ಬುಕ್ ಮಾಡಿದ್ರು ಹುಷಾರಾಗಿ ಎತ್ಬೇಕು. ನೋಡಿ ಎತ್ತಿ, ನಂಬರ್ ಪ್ಲೇಟ್ ನೋಟ್ ಮಾಡಿ. ಒಳ್ಳೇದು, ತುಂಬಾ ಒಳ್ಳೇದು. ಥ್ಯಾಂಕ್ಸ್ ಮಾ. ಗುರುತು ಪರಿಚಯ ಇಲ್ದಿರೋ ಕಾರಲ್ಲಿ ಹತ್ಬೇಡಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಗುರುತು ಪರಿಚಯ ಇಲ್ದಿರೋದು ಗಾಡಿಲಿ ಓಡಾಡ್ಬೇಡಿ, ಪರಿಚಯ ಇರೋ ಗಾಡಿ ಮಾತ್ರ ಓಡಾಡಿ. ಓಕೆ, ಆಟೋ ಬಸ್ ಅಲ್ಲಿ ಓಡಾಡಿ, ಆಟೋ ಬಸ್ ಅಲ್ಲಿ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿ ಮಾಡಿ, ತಪ್ಪದೆ ಎಲ್ಲರೂ ನೋಡಿ.